ನೋಡ್ರಿ, ಇಡೀ ಕರ್ನಾಟಕದ ಜನ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದ್ರು. ಯಾಕೆ ಅಂದರೆ ಅವರು ರಾಜ್ಯ ಅಧ್ಯಕ್ಷರಾಗಿದ್ದರು, ಸಾವಿರಾರು ಕೋಟಿ ಖರ್ಚು ಮಾಡಿದ್ರು ಅಂತೇಳಿ ಕಾಂಗ್ರೆಸ್ನವರೇ ಮಾತಾಡಿದ್ರು. ಆದರೆ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ನಲ್ಲಿ ಸೀನಿಯರು. ಅದೇ ರೀತಿ ಪರಮೇಶ್ವರ್ ಅವರು ಕೂಡ 8 ವರ್ಷ KPCC ಅಧ್ಯಕ್ಷರಾಗಿದ್ದವರು. ಅವರು ಆಗಬೇಕು ಅನ್ನೋದು, ಡಿ ಕೆ ಶಿವಕುಮಾರ್ ಆಗಬೇಕು ಅನ್ನೋದು ಒಂದು ಬಣ. ಒಕ್ಕಲಿಗರಿಗೆ ಡಿ ಕೆ ಶಿವಕುಮಾರ್ ಆಗಬೇಕು ಅಂತೇಳಿ, ದಲಿತ ಸಮಾಜಕ್ಕೆ ಪರಮೇಶ್ವರ್ ಅವರು ಆಗಬೇಕು, ಮಲ್ಲಿಕಾರ್ಜುನ ಖರ್ಗೆ ಆಗಬೇಕು ಅಂತೇಳಿ, ಹಿಂದುಳಿದ ಸಮಾಜಕ್ಕೆ ಸಿದ್ದರಾಮಯ್ಯ ಆಗಬೇಕು ಅಂತೇಳಿ, ಲಿಂಗಾಯತರ ಸಮಾಜಕ್ಕೆ HK ಪಾಟೀಲ್ರು, MB ಪಾಟೀಲ್ರು ಆಗಬೇಕು ಅಂತ ಆ ಸಮಾಜಕ್ಕೆ. ಸಣ್ಣ ಸಣ್ಣ ಸಮಾಜಗಳೆಲ್ಲ ಹೋಗ್ತವೆ. ನಾನು ನೋಡಿ, ಇದೆಲ್ಲ ರಾಜಕೀಯದ ವ್ಯವಸ್ಥೆಯಲ್ಲಿ ಜಾತಿ ಮೆಟ್ಟಿ ನಿಲ್ಲಬೇಕೊಂದು. ಆಮೇಲೆ ಪ್ರಜಾಪ್ರಭುತ್ವದಲ್ಲಿ ಪಾರ್ಟಿ ಹೈಕಮಾಂಡು ಮತ್ತು ಶಾಸಕರೇ ಅವರೇ ನಿರ್ಣಯ. ಶಾಸಕರು 136 141 ಸ್ಥಾನ ಕಾಂಗ್ರೆಸ್ಗಿದೆ, ಹೈಕಮಾಂಡ್ ಇದೆ, ಅವ್ರು ನಿರ್ಧಾರ ಮಾಡ್ತಾರೆ. ನಾವು ಸ್ವಾಮೀಜಿಗಳು ಹೇಳಿದ ತಕ್ಷಣ ಅವರ ಅಭಿಪ್ರಾಯಗಳು ಹೇಳ್ಬೋದು. ಪರಮೇಶ್ವರರು ಒಬ್ಬ ಸಜ್ಜನ ರಾಜಕಾರಣಿ ಜಿಲ್ಲೆಯಲ್ಲಿ ಅಂತೇಳಿ ಇಲ್ಲಿರುವಂಥ ಸ್ವಾಮೀಜಿಗಳಿಗೆ ಒಂದು ಅಪೇಕ್ಷೆ ಇದ್ದು ಹೇಳಿರ್ಬೋದು. ನನಗೂ ಅಪೇಕ್ಷೆ ಇದೆ ಪರಮೇಶ್ವರರು ಆಗಬೇಕು ಅಂತೇಳಿ. ಆದರೆ ಹೈಕಮಾಂಡ್ ನಮ್ಮ ಮಾತು ಕೇಳಂಗಿದ್ರೆ ನಾನು ಅಭಿಪ್ರಾಯ ಕೊಡ್ಬೋದು. ಆದರೆ ಪಕ್ಷಕ್ಕೆ ಬಿಟ್ಟಂಥ ವಿಚಾರ ಇದು, ಹೈಕಮಾಂಡ್ಗೆ ಬಿಟ್ಟಂಥ ವಿಚಾರ ಇದು. ಕಾಂಗ್ರೆಸ್ನವ್ರು ಯಾರನ್ನಾರು ನಾಯಿ ಮಾಡ್ಕೊಳ್ಳಿ, ಅವ್ರು 5 ವರ್ಷ ತುಂಬಿಸ್ಬೇಕು ಅನ್ನೋದು ನಮ್ಮ ಅಪೇಕ್ಷೆ. ಜಿಲ್ಲೆಯ ಅಭಿವೃದ್ಧಿಗಾಗಿ ಇಲ್ಲಿ ಆ ಸ್ಥಾನ ಬೇಕು ಅನ್ನೋದು ಸ್ವಾಮೀಜಿಗಳು ಅವರು ಇರ್ಬೋದ್ರಿ, ಅದೃಷ್ಟ ಇರಬೇಕಲ್ಲ ಪರಮೇಶ್ವರಿಗೆ. ಪರಮೇಶ್ವರಿಗೆ ಅದೃಷ್ಟ ಇದ್ದರೆ ಆಗ್ತಾರೆ, ಸಂತೋಷ ಪಡ್ತೀವಿ ನಾವು. ನಮ್ಮ ಜಿಲ್ಲೆನೂ ಅಭಿವೃದ್ಧಿ ಆಗುತ್ತೆ, ನಂದು ಕೂಡ ಅಪೇಕ್ಷೆ. ಸ್ವಾಮೀಜಿಗಳು ದಲಿತ CM ಆಗಬೇಕು ಅನ್ನೋಂಥ ಒತ್ತಾಯ ಆಗಲಿ ಬಿಡಿ, ಏನಂತೆ, ದಲಿತರು ಶೋಷಣೆಗೆ ಒಳಗಾಗಿರುವಂಥ ಸಮಾಜ ಆದರೆ ಸಂತೋಷ. ನಾವು ಅದಕ್ಕೆ ಪರಮೇಶ್ವರರು ಆಗಲಿ ನಾನು ಕೈ ಎತ್ತೀನಿ.